ತಾವರೆ ಅರಳೋ ಹಾಗೆ ಮಾಡಿಬಿಟ್ಟು ಅದರಲ್ಲಿರೋ ಒಂದು ಸೌರಭಾನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಬಿಡೋದು. ಅಂದರೆ ವೇಸ್ಟ್ ಆಗುತ್ತೆ ಬಾಡಿ. ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅದು. ಒಂದೇ ಸತಿ ಎಕ್ಸ್ಪೀರಿಯನ್ಸ್ ಅದೇ. ಯು ಲವ್ ಯುವರ್ ಬಾಡಿ ಸೋ ಮಚ್, ಯು ಕೇರ್, ಯು ಆನರ್, ಯು ರೆಸ್ಪೆಕ್ಟ್. ಮುಟ್ಟೋವಾಗೆಲ್ಲ ಖುಷಿಯ ಪಡ್ತೀಯ, ಅದು ತುಂಬ ಗೌರವ ಕೊಡ್ತೀಯ, ತುಂಬ ಚೆನ್ನಾಗಿ ನೋಡ್ಕೋತೀಯ. ಅದು ಅಫಿನಿಟಿ ನಮಗೆ ಬಾಡಿ ಮೇಲೆ ಬಂದಾಗ ಸೋಲ್ ಕಮ್ಸ್ ಟು ದಿ ಬಾಡಿ ಆ್ಯಂಡ್ ಹೀಲ್ಸ್ ದಿ ಹೋಲ್ ಬಾಡಿ. ಇಟ್ ಟಚಸ್ ಯುವರ್ ಬಾಡಿ ಕೋರ್. ಒಂದೊಂದೂ ಆ ಕೋರ್ಗೆ ಹೋಗಿ ತಗಲುತ್ತೆ ಬಾಡಿನಲ್ಲಿರೋ ಆ್ಯಟಮ್. ಒಂಥರ ಬಾಡಿ ಒಂಥರ ತೃಪ್ತಿ ಆಗುತ್ತೆ. ಅದು ಸಂತೃಪ್ತಿ ಆಗೋ ಫೀಲೇ ದಟ್ ಇಸ್ ದ ಹೆಲ್ತ್ ವಿಚ್ ಈಸ್ ದಿ ಕಾನ್ಸಿಕ್ವೆನ್ಸ್ ಆಫ್ ಯುವರ್ ಬೀಯಿಂಗ್ ವಿತ್ ಯುವರ್ ಓನ್ ಸೆಲ್ಫ್. ದಟ್ ಈಸ್ ಅ ರಿಯಲ್ ಹೆಲ್ತ್. ಎಲ್ಲೂ ಹೊರಗಡೆ ಇಲ್ಲ ಹೆಲ್ತು. ಅದು ಭಾಗ್ಯ. ಅದು ಸ್ಪಿರಿಟ್ ಶುಡ್ ಫ್ಲೋ ಟು ದಿ ಬಾಡಿ, ಶುಡ್ ಫೀಲ್ ದಿ ಸ್ಪಿರಿಟ್ ಇನ್ ದಿ ಬಾಡಿ. ಇಷ್ಟು ಅದು ಬಂದುಬಿಟ್ರೆ ಒಂದು ಡ್ರಾಪ್, ಅದು ಅಮೃತ ದೇಹಕ್ಕೆ ಬಿದ್ದಂಗೆ. ಭೂಮಿ ಮೇಲೆ ಆಕಾಶದಿಂದ ಒಂದು ತೊಟ್ಟು ಅಮೃತ ಬಿದ್ದಂಗೆ. ಎಷ್ಟು ತೃಪ್ತಿ ಆಗುತ್ತಲ್ವ. ಒಂದು ಗಿಡ ಮರನೇ ಅಷ್ಟು ತೃಪ್ತಿ ಪಟ್ಕೊಳ್ಳುತ್ತೆ. ನಮ್ಮಲ್ಲಿ ಎಷ್ಟು ತೃಪ್ತಿ ಆಗುತ್ತೆ. ಇದಿಷ್ಟು ಪ್ರಾಸೆಸ್ ನಮ್ಮಲ್ಲೇ ಆಗೋದು. ಇದಕ್ಕೆ ಯಾರೂ ಬೇಕಿಲ್ಲ. ಯಾರನ್ನೂ ಈ ಆನಂದಕ್ಕೆ ಯಾರೂ ಲಾಯಕ್ಕಿಲ್ಲ ನಮ್ಮ ಜೊತೆ ಇರೋಕ್ಕೆ ನಾವೇ ಲಾಯಕ್. ನಿಜವಾಗ್ಲೂ ಹೇಳ್ತೀನಿ. ಯಾರು ಬರೀ ಇದೆಲ್ಲ ಯಾವುದೂ ಯಾವ ರಿಲೇಷನ್ಶಿಪ್ಪೂ ಮೀನಿಂಗೇ ಇಲ್ಲ ಅಂತ ಗೊತ್ತಾಗೋಕ್ಕೆ ಸಂಸಾರ ಮಾಡಬೇಕು. ಎವ್ರಿಥಿಂಗ್ ಬಿಕಮ್ಸ್ ಮೀನಿಂಗ್ಲೆಸ್. ಅದು ಗೊತ್ತಾಗೋಕ್ಕೆ, ಅದು ಆ ಮೀನಿಂಗ್ ನಿಮ್ಗೆ ಸಿಗೋಕ್ಕೆ ಯು ಹ್ಯಾವ್ ಟು ಗೋ ಥ್ರೂ. ಬೀಳಬೇಕು, ಹೇಳ್ಬೇಕು, ಗೊತ್ತಾಗಬೇಕು. ಸಾಕು, ಬೇಗ ತಿಳ್ಕೊಂಬಿಡ್ಬೇಕು. ಸಾಕಿದು ನನ್ನಲ್ಲೇ ಇರೋದಕ್ಕೆ ಯಾಕೆ ಇಷ್ಟು ಕಷ್ಟಪಡಬೇಕು. ಮೋರ್ ಮೆಡಿಟೇಷನ್, ಮೋರ್ ಸೈಲೆನ್ಸ್, ಮೋರ್ ಬೀಯಿಂಗ್ ವಿತ್ ಯುವರ್ ಸೆಲ್ಫ್. ಹೇಗೆ ಬಾಡಿ ಸಂತೃಪ್ತಿ ಆದ ತಕ್ಷಣ ಮೈಂಡ್ ಸರೆಂಡರ್ಸ್. ಇಟ್ ಜಸ್ಟ್ ಬಿಕಮ್ಸ್ ಎ ಶ್ಯಾಡೋ ಟು ಯುವರ್ ಬಾಡಿ. ಒಬೀಡಿಯೆಂಟ್ಲಿ ಇಟ್ ಫಾಲೋಸ್ ಯುವರ್ ಬಾಡಿ. ಮೈಂಡ್ ಸೇಸ್ ನೀ ಏನು ಹೇಳಿದ್ರೆ ಮಾಡ್ತೀನಿ. ಆಗ ಯು ಕ್ಯಾನ್ ಆರ್ಡರ್, ಕಮ್ಯಾಂಡ್ ಯುವರ್ ಮೈಂಡ್, ಜಸ್ಟ್ ಒಬೇ ದಿ ಸೋಲ್, ನಾಟ್ ಮೈ ಈಗೋ. ದಟ್ ಆರ್ಡರ್ ನಿಮ್ಮ ಮೈಂಡಿಗೆ ಕೊಡಬೇಕು. ಈ ಅಹಂಕಾರಕ್ಕೆಲ್ಲ ನೀನು ತಲೆ ಬಗ್ಸ್ಬೇಡ, ನಾನು ಹೇಳ್ದಂಗೆ ಕೇಳೋದು. ಎಷ್ಟು ಸತಿ ಈ ಡೈಲಾಗ್ ನನ್ನಲ್ಲಿ ನಡೆಯುತ್ತೆ ಅಂದರೆ, ಪ್ರತಿ ಸತಿನೂ ಅದದ್ದೇ ಮಾತಾಡ್ಕೋತೀನಿ ಒಬ್ಬಳೇ ಕೂತಿದ್ದಾಗ. ಪ್ರತಿ ಸತಿನೂ ಹೊಸ ಭಾಷೆನೇನೋ, ಹೊಸ ಭಾವನೆನೇನೋ ಅನಿಸುತ್ತೆ. ಪ್ರತಿ ಸತಿನೂ ಎಷ್ಟು ಆಳವಾಗಿ ಫೀಲ್ ಆಗುತ್ತೆ ಅಂದರೆ, ಎಷ್ಟು ಚೆನ್ನಾಗಿತ್ತು ನನ್ನ ಜೊತೆ ನಾನು ಇದ್ದಿದ್ದು. ತೃಪ್ತಿ ಆಗುತ್ತೆ. ಒಬ್ಬಳೇ ಇದ್ದು ಎಷ್ಟು ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿರೋ ಆನಂದವಾದ ಒಂದು ಸ್ಪೇಸು ಆ ಮೇಲ್ನಲ್ಲಿ ಕ್ರಿಯೇಟ್ ಆಗುತ್ತೆ ಅಂದರೆ, ನಿಜವಾಗ್ಲೂ ನಾಳೆ ಸ್ಕೂಲ್ ಮಾಡಿದ್ರೆ ಆ ಜಾಗನ ಸರಿಯಾದ ವ್ಯವಹಾರ ನಡೆಯೋ ಒಂದು ಆಫೀಸ್ ರೂಮ್ ಥರ ಮಾಡ್ಕೊಳಿಬೇಕಾದ್ರೆ